ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಅಕಾಡೆಮಿಕ್ ಇಯರ್ 2025-26ಗೆ ಇರುವಂತಹ ಯೂನಿಟ್ ಟೆಸ್ಟ್ 1ರ ಪೋರ್ಷನನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಮುಂದೆ ಯಾವ ವಿಡಿಯೋ ಬೇಕು, ಎಂಥ ವಿಡಿಯೋ ಬೇಕು, ಅದರ ಬಗ್ಗೆ ಸಂಪೂರ್ಣವಾಗಿ ತಾವುಗಳು ಏನು ಮಾಡಬೇಕು ಅಂದರೆ ಕಮೆಂಟಿನ ಮುಖಾಂತರ ನಮಗೆ ತಿಳಿಸ್ಕೊಡಿ. ನೋಡಿ, ಫಸ್ಟ್ ಇಯರ್ PUC ಅಕೌಂಟೆನ್ಸಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಲ್ಯಾಂಗ್ವೇಜಿನ ವಿಡಿಯೋ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಪ್ರಥಮ PUCದು ಆರ್ಟ್ಸ್ ವಿದ್ಯಾರ್ಥಿಗಳಿಗೂ ಆಗಿದೆ. ಇದು ಕಾಮರ್ಸ್ ವಿದ್ಯಾರ್ಥಿಗಳು ಫಸ್ಟ್ ಯೂನಿಟ್ ಟೆಸ್ಟ್ಗೆ ಇರುವಂಥ ಪೋರ್ಷನ್. ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ ಇದೆ, ಆಯಿತಾ. ಚಾಪ್ಟರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಚಾಪ್ಟರ್ 3 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್, ಆಯಿತಾ. ಈ 3 ಪಾಠಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂಥದ್ದು. ಇದನ್ನು ನಾವು ಘಟಕ ಪರೀಕ್ಷೆ 1 ಅಂತ ಕರಿತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಲೂ ಕೂಡ ಕರಿತೀವಿ, ಆಯಿತಾ. ಏನಾದರೂ ಕರೀರಿ, ಇದೇ ಪೋರ್ಷನ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟು ಫಸ್ಟ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ 1 ಪೋರ್ಷನ್ ಫಾರ್ ಯೂನಿಟ್ ಟೆಸ್ಟ್ 1. ಫಸ್ಟ್ ಟೆಸ್ಟ್ ಅಂದರೂ ಒಂದೇ, ಯೂನಿಟ್ ಟೆಸ್ಟ್ 1 ಅಂದರೂ ಒಂದೇ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೂ ಕೂಡ ಒಂದೇ ಆಗಿರುತ್ತೆ. ಚಾಪ್ಟರ್ 1 ನೇಚರ್ ಆ್ಯಂಡ್ ಪರ್ಪಸ್ ಆಫ್ ಬಿಸ್ನೆಸ್. ಚಾಪ್ಟರ್ 2 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಚಾಪ್ಟರ್ 3 ಫಾರ್ಮೇಷನ್ ಆಫ್ ಅ ಕಂಪನಿ. ದೀಸ್ 3 ಚಾಪ್ಟರ್ಸ್ ಆರ್ ದೇರ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಕ್ಲಿಯರ್? ವೆರಿ ಗುಡ್. ಈಗ ನಾವು ಎಕನಾಮಿಕ್ಸ್ ಪೋರ್ಷನನ್ನು ನೋಡೋಣ. ಎಕನಾಮಿಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಫಸ್ಟ್ ಟೆಸ್ಟ್ ಪೋರ್ಷನ್ ಏನಿದೆ ಅಂತ ನೋಡೋಣ. ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತ ಇದೆ ಅಲ್ವಾ ಚಾಪ್ಟರು. ಅದರಲ್ಲಿ ಇಂಟ್ರೊಡಕ್ಷನ್ ಇದೆ. ಚಾಪ್ಟ್ರಲ್ಲಿ ಇನ್ನೊಂದು ಚಾಪ್ಟರ್ 2ನಲ್ಲಿ ಕಲೆಕ್ಷನ್ ಆಫ್ ಡಾಟಾ ಅಂತ ಇದೆ ಅಲ್ವಾ, ಅದು ಕೂಡ ಇರುವಂಥದ್ದು. ನೆಕ್ಸ್ಟ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್. ಚಾಪ್ಟರ್ 1 ಇಂಡಿಯನ್ ಎಕನಾಮಿ ಆನ್ ದಿ ಏನಿದು ಆಫ್ ಇಂಡಿಪೆಂಡೆನ್ಸ್, ಇದೇನು ಅಂತ ನೋಡ್ಕೊಳ್ಳಿ, ಆಯಿತಾ. ಚಾಪ್ಟರ್ 2ನಲ್ಲಿ ಇಂಡಿಯನ್ ಎಕನಾಮಿ 1950 to 1990. ಈಗ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಟೆಸ್ಟ್ ಪೋರ್ಷನ್ ಯೂನಿಟ್ ಟೆಸ್ಟ್ 1 ಪೋರ್ಷನ್, ಯುವರ್ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಪೋರ್ಷನ್, ಘಟಕ ಪರೀಕ್ಷೆ 1ರ ಒಂದು ಸಿಲೆಬಸ್ಸು. ಚಾಪ್ಟರ್ 1 ಕಂಪ್ಯೂಟರ್ ಸಿಸ್ಟಮ್ ಅಂತ ಇದೆ. ಚಾಪ್ಟರ್ 2 ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ ಅಂತ ಇದೆ ಅಲ್ವಾ, ಅದು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಇರುವಂತಹ ಪೋರ್ಷನ್ ಆಗಿರುತ್ತೆ. ಬನ್ನಿ ಸರ್. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಯಾವುದು ಸ್ಟ್ಯಾಟಿಸ್ಟಿಕ್ಸ್, ಇದಕ್ಕೆ ಇರುವಂಥ ಸಿಲೆಬಸನ್ನು ನೋಡ್ತಾ ಹೋಗೋಣ. ಸಿಲೆಬಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26 ಯಾವುದು ಯೂನಿಟ್ ಟೆಸ್ಟ್ 1. ಬನ್ನಿ, ಟೆಸ್ಟ್ 1 ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಇದೆ. ಚಾಪ್ಟರ್ 2ನಲ್ಲಿ ಆರ್ಗನೈಸೇಷನ್ ಆಫ್ ಡಾಟಾ ಅಂತ ಇದೆ. ಚಾಪ್ಟರ್ 3 ಮೈ ಡಿಯರ್ ಚಿಲ್ಡ್ರನ್ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್ ಆಫ್ ಡಾಟಾ ಅಂತ ಇದೆ. ಚಾಪ್ಟರ್ 4 ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ. ಈ 4 ಪಾಠಗಳು ನಿಮ್ಮ ಟೆಸ್ಟ್ 1 ಅಂದರೆ ಯೂನಿಟ್ ಟೆಸ್ಟ್ 1 ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಇದಕ್ಕೆ ಇರುವಂತಹ ಸಿಲೆಬಸ್ ಆಗಿರುತ್ತೆ. ನಂತರದಲ್ಲಿ ಫಸ್ಟ್ ಇಯರ್ PUC ಬೇಸಿಕ್ ಮ್ಯಾಥಮೆಟಿಕ್ಸ್ ಏನು ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಟೆಸ್ಟ್ ಪೋರ್ಷನ್ ನಂಬರ್ ಥಿಯರಿ ಇದೆ, ಸೆಟ್ಸ್ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಇದೆ, ಥಿಯರಿ ಆಫ್ ಇಂಡಿಸಿಸ್ ಇದೆ, ಇನ್ನೊಂದು ಲಾಗರಿದಮ್ಸ್ ಇದೆ, ನಂತರದಲ್ಲಿ ಪ್ರೋಗ್ರೆಷನ್ಸ್ ಇದೆ. ಇದು ನಿಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇರುವಂಥ ಯೂನಿಟ್ ಟೆಸ್ಟ್ 1ರ ಸಿಲೆಬಸ್ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಗಿಫ್ಟನ್ನು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೇನೆ. ಅದೇನು ಅಂತ ಹೇಳಿದರೆ, ಆಯಿತಾ, ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳ ಲಿಂಕ್ಗಳನ್ನು ಅಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೋಡಿಕೊಂಡು ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಏನಂತೀರ ಯೂನಿಟ್ ಟೆಸ್ಟ್ 1. ಇದು ನಮ್ಮ 3ನೆಯ ವಿಡಿಯೋ ನಮ್ಮ ಏನು ಈ ವರ್ಷದ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ. ಗಾಡ್ ಬ್ಲೆಸ್ ಯು ಆಲ್. ಆಲ್ ದ ಬೆಸ್ಟ್ ಫಾರ್ ಯುವರ್ ನಮ್ಮ ಯೂನಿಟ್ ಟೆಸ್ಟ್ 1. ಗಾಡ್ ಬ್ಲೆಸ್ ಯು ಆಲ್.